ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು ದರ್ಶನ್ ಅವರು ಜೈಲಿಗೆ ಹೋಗಿ ಸುಮಾರು 1 ತಿಂಗಳು ಕಳೆದೋಗಿದೆ ಅಂತ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮುಂದುವರೆಸೋಣ. ನಿಮಗೆಲ್ಲರಿಗೂ ಗೊತ್ತು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 1 ತಿಂಗಳ ಮೇಲೆ ಆಯಿತು. ಆದರೆ ಜೋಡಿ ಎತ್ತು ಅಂತ ಅಂದುಕೊಂಡಿರುವ ಹೆಸರು ಮಾಡಿರುವ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾಕೆ ದರ್ಶನ್ರನ್ನು ನೋಡೋದಕ್ಕೆ ಹೋಗ್ತಾ ಇಲ್ಲ? ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚಿಕ್ಕಣ್ಣ ಮತ್ತು ದರ್ಶನ್ ಅವರ ಅಣ್ಣ, ದರ್ಶನ್ ಅಳಿಯ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಮಾಡಿಸಿ ದರ್ಶನ್ ಬೇಗ ಹೊರಗಡೆ ಬರಲಿ ಅಂತ ಪೂಜೆ ಮಾಡಿಸಿದ್ದಾರೆ. ನಮ್ಮ ಆಸೆ ಕೂಡ ಅದೇ, ದರ್ಶನ್ ಅವರು ಬೇಗ ಹೊರಗಡೆ ಬರಲಿ. ಆದರೆ ರಾಕಿಂಗ್ ಸ್ಟಾರ್ ಯಶ್ ಜೋಡೆತ್ತು ಅಂತಾನೆ ಅಂದುಕೊಂಡಿರೋ ದರ್ಶನ್ ಅವರ ಸಹೋದ್ಯೋಗಿ, ಅವರ ಫ್ರೆಂಡ್, ಆದರೆ ಯಾಕೆ ಅವರು ಜೈಲಿಗೆ ಹೋಗುತ್ತಿಲ್ಲ? ಯಾಕೆ ಯಶ್ ದರ್ಶನ್ರನ್ನು ಇನ್ನೂವರೆಗೂ ಭೇಟಿ ಮಾಡುತ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ನಿಮಗೆಲ್ಲರಿಗೂ ಗೊತ್ತು ವೀಕ್ಷಕರೇ, ಸುಮಲತಾ ಅಂಬರೀಷ್ ಅವರ ಚುನಾವಣೆ ಸಮಯದಲ್ಲಿ ದರ್ಶನ್ ಮತ್ತು ಯಶ್ ಜೋಡೆತ್ತು ಅಂತಾನೆ ಹೆಸರು ಮಾಡಿದ್ದಾರೆ. ಎಲ್ಲೋ ಕೂಡ ದರ್ಶನ್ ಅವರ ಬೆಂಬಲಕ್ಕೆ ಯಶ್ ನಿಂತಿದ್ದರೆ ತುಂಬಾ ಒಳ್ಳೆಯದನಿಸುತ್ತಿತ್ತು. ಆದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ದರ್ಶನ್ರನ್ನು ಒಂದೇ ಒಂದು ಸಾರಿ ಭೇಟಿಯಾಗಲು ಯಶ್ಗೆ ಮನಸ್ಸು ಯಾಕೆ ಬರಲಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಯಶ್ ಅವರು ಒಂದೇ ಒಂದು ಸಾರಿ ದರ್ಶನ್ರನ್ನು ನೋಡೋದಕ್ಕೆ ಹೋಗಿದ್ದರೆ ಸುಮಾರು ಅಭಿಮಾನಿಗಳಲ್ಲಿ ಖುಷಿ ಹುಟ್ಟುತ್ತಾ ಇತ್ತು. ಒಂದೇ ಒಂದು ಸಾರಿಯಾದರೂ ದರ್ಶನ್ರ ಭೇಟಿಗೆ ಯಶ್ ಹೋಗಿದ್ದರೆ ಎಷ್ಟೋ ಅಭಿಮಾನಿಗಳಲ್ಲಿ ತುಂಬಾ ಖುಷಿ ಆಗ್ತಾ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕಣ್ಣ ಮತ್ತು ದರ್ಶನ್ ಅವರ ಅಳಿಯ ವಿಶೇಷ ಪೂಜೆ ಮಾಡಿ ಅವರ ಹೆಂಡತಿಯ ತುಂಬಾ ಒದ್ದಾಡುತ್ತಿದ್ದಾರೆ. ದರ್ಶನ್ ಅವರು ಬೇಗ ಹೊರಬರಲಿ, ನಮ್ಮೆಲ್ಲರ ಆಸೆ ಕೂಡ ಅದು. ಸುಮಾರು ಅಭಿಮಾನಿಗಳು ಕೂಡ ಕಾಯುತ್ತಿದ್ದಾರೆ ದರ್ಶನ್ರನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ. ಯಾಕಂದರೆ ದರ್ಶನ್ ಅವರು ತುಂಬಾ ಒಳ್ಳೆಯ ಮಾನವೀಯತೆಯ ಇರೋ ನಟ. ಅವರ ಬಗ್ಗೆ ದಿನಪೂರ್ತಿ ವರ್ಣಿಸೋದು ಒಂದು ದಿನವೂ ಸಾಲುವುದಿಲ್ಲ, ಅಂಥ ಒಳ್ಳೆಯ ನಟ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದರ್ಶನ್ ಹಾಗೂ ಯಶ್ ತುಂಬ ಆತ್ಮೀಯದಿಂದ ಇದ್ದರು. ಆದರೆ ಯಶ್ ಒಂದೇ ಒಂದು ಸಾರಿ ಕೂಡ ದರ್ಶನ್ರನ್ನು ಭೇಟಿಯಾಗೋದಕ್ಕೆ ಮನಸ್ಸು ಮಾಡಲಿಲ್ಲವೋ ಅಥವಾ ಆ ಆಲೋಚನೆಯೇ ಅವರಿಗೆ ಬರಲಿಲ್ಲ ಎಂದು ತುಂಬಾ ಬೇಜಾರಿನ ಸಂಗತಿ ಇದು. ಒಂದು ಸಾರಿ ದರ್ಶನ್ರನ್ನು ಭೇಟಿಯಾಗಲು ಇವರು ಬಯಸಿದ್ರೂ ಕೂಡ ಎಷ್ಟೋ ಅಭಿಮಾನಿಗಳಲ್ಲಿ ಖುಷಿ ಕಾಣ್ತಾ ಇತ್ತು. ಕೊನೆಯದಾಗಿ ದರ್ಶನ್ ರವರ ಬಗ್ಗೆ ನನಗೆ ಅನಿಸಿದ್ದ ಮನದಾಳದ ಮಾತು ಅಂದರೆ, ದರ್ಶನ್ ಅವರು ಈಗ ಕಷ್ಟದಲ್ಲಿದ್ದಾರೆ. ಅವರ ಜೊತೆ ಇರುವವರು ಅವರ ಅಭಿಮಾನಿಗಳು ಮತ್ತು ಅವರ ಹೆಂಡತಿ, ಅವರ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಕೂಡ ಅವರ ಜೊತೆಗಿಲ್ಲ ಇವತ್ತು. ಯಾಕಂದರೆ ಅವರ ಹೆಂಡತಿ ಮತ್ತು ಅವರ ಅಳಿಯ, ಅವರ ಅಣ್ಣ ಇವರಷ್ಟೇ ಅವರ ಜೊತೆಗಿದ್ದಾರೆ. ಯಾವ ಸ್ಟಾರ್ ಕೂಡ ಅವರ ಜೊತೆಗಿಲ್ಲ. ದರ್ಶನ್ ರವರು ಹೊರಗಡೆ ಬಂದ ಮೇಲೆ ಇದನ್ನೆಲ್ಲ ಅರ್ಥಕೊಂಡು ಯಾರಿಗೆ ಸಹಾಯ ಮಾಡಬೇಕು, ಯಾರಿಗೆ ಮಾಡಬಾರದು ಎಂದು ಅವರು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದರೆ ಇದನ್ನು ಕಲೀಲೇಬೇಕು ದರ್ಶನ್ ರವರು. ದಯವಿಟ್ಟು ವೀಕ್ಷಕರೇ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆಯ ಮಾಹಿತಿ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ತರ್ತೇನೆ. ಆದಷ್ಟು ದರ್ಶನ್ ಅಭಿಮಾನಿಗಳು ತುಂಬಾ ಬೇಸರದಿಂದಿದ್ದಾರೆ. ನಾನು ನಿಮಗೆಲ್ಲರಿಗೂ ಹೇಳುವ ಒಂದು ಧೈರ್ಯದ ಮಾತು ಅಂದರೆ, ದರ್ಶನ್ ಮತ್ತೆ ಹೊರಗಡೆ ಬರ್ತಾರೆ, ಒಳ್ಳೆಯ ಸಿನಿಮಾ ಮಾಡ್ತಾರೆ. ಅವರೆಂದಿಗೂ ಕೂಡ ಒಳ್ಳೆಯ ನಟ ಎಂದು ನಾನು ಕೂಗಿ ಹೇಳುತ್ತೇನೆ. ಯಾಕಂದರೆ ಅವರಲ್ಲಿರುವ ಒಳ್ಳೆಯ ಮನೋಭಾವ ನಮಗೆಲ್ಲರಿಗೂ ಗೊತ್ತು. ದರ್ಶನ್ ಬೇಗ ಹೊರಗಡೆ ಬರಲಿ, ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಮನೆಯವರಿಗೆ ಎಲ್ಲ ನೋವನ್ನು ಮರೆಯುವಂಥ ಶಕ್ತಿ ದೇವರು ಕೊಡಲಿ ಅಂತ ಆಶಿಸುತ್ತೇನೆ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.